ಒಮ್ಮೆ ಒಬ್ಬ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ರಸ್ತೆ ಬದಿನಲ್ಲಿ ಕಸ ಹೊಡೆಯೋ ಕಾಣಿಸ್ತಾರೆ. ಆಗ ಅನ್ಕೊಂತಾನೆ, ಇದು ಒಂದು ಜೀವನನಾ, ಈ ರೀತಿ ವೃತ್ತಿನೂ ಬೇಕಾ ಅಂತ. ಮುಂದೆ ಹೋಗ್ತಾ ಇರ್ತಾನೆ. ರೈತ ಬೆಳೆ ಬೆಳೀತಾ ಇರ್ತಾನೆ. ಅಬ್ಬಾ, ಈ ಬಿಸಿಲಲ್ಲಿ ನಿಂತ್ಕೊಂಡು ಬೆಳೆ ಬೆಳೆಯೋದು, ಇಷ್ಟೊಂದೆಲ್ಲ ಕಷ್ಟಪಡುವಂಥ ವೃತ್ತಿ ಬೇಕಾ? ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿರುವಾಗ ಬೋರ್ವೆಲ್ಲಲ್ಲಿ ನೀರು ತೆಗಿತಾ ಇರ್ತಾರೆ. ಆಗ ಅನ್ಕೊಂತಾನೆ, ಅಯ್ಯೋ, ಇದು ಒಂದು ವೃತ್ತಿನ, ನೀರು ಮೇಲಕ್ಕೆ ಕೆತ್ತೋದು, ಈ ಥರದೆಲ್ಲ ಕೆಲಸ ಮಾಡ್ಕೊಂಡು ಬದುಕಬೇಕಾ ಅಂತ. ಹಾಗೆ ಮುಂದೆ ಹೋಗ್ತಾ ಇರುವಾಗ ಮನೆ ಕಟ್ತಾ ಇರ್ತಾರೆ. ಆ ಕಾರ್ಮಿಕರನ್ನು ನೋಡಿ ಅನ್ಕೊಂತಾನೆ, ಈ ರೀತಿ ಕೂಲಿ ಮಾಡ್ಕೊಂಡೆಲ್ಲ ಏನಕ್ಕೆ ಬದುಕ್ತಾರೆ, ಇದೆಲ್ಲ ಒಂದು ಪ್ರೊಫೆಷನ್ ಅಂತ. ಅವನು ಅಷ್ಟೊಂದು ಲೇವಡಿ ಮಾಡಿ, ಅಷ್ಟೊಂದು ಕೀಳಾಗಿ ಕಂಡಂತಹ ಅಷ್ಟೋ ವೃತ್ತಿಗಳನ್ನ ಒಮ್ಮೆ ಒಂದ್ಸಾರಿ ಎಲ್ಲ ನಿಲ್ಲಿಸಿದ್ರು ಅಂದ್ಕೊಳ್ಳಿ, ರೈತ ಬೆಳೆದ್ರೇ ಹೊಟ್ಟೆಗೆ ಅನ್ನ ತಿನ್ನೋಕ್ಕಾಗೋದು, ರಸ್ತೆ ಶುಚಿಯಾಗಿದ್ರೇ ನಾವು ನೆಮ್ಮದಿಯಾಗಿ ಓಡಾಡೋಕ್ಕಾಗೋದು, ಕುಡಿಯೋ ನೀರು, ಉಸಿರಾಡೋ ಗಾಳಿ ಎಲ್ಲಾನು ಶುದ್ಧವಾಗಿದ್ರೇ ಒಬ್ಬ ಮನುಷ್ಯ ಬದುಕೋದಕ್ಕಾಗೋದು. ಯಾವ ವೃತ್ತಿನೂ ಕಡಿಮೆ ಅಲ್ಲ, ಯಾವ ವೃತ್ತಿನೂ ಹೆಚ್ಚು ಅಲ್ಲ. ನಿಮಗೆ ನಿಮ್ಮ ವೃತ್ತಿಪರ ಏನು ಮಾಡಬೇಕು ಅದನ್ನು ಮಾಡಿ, ನಿಮ್ಮ ಧ್ಯೇಯ ಏನಿರುತ್ತೆ ಅದನ್ನು ಅಚೀವ್ ಮಾಡಿ. ಬಟ್ ಇನ್ನೊಬ್ಬರನ್ನ ಖಂಡಮ್ ಮಾಡೋದು, ಇನ್ನೊಂದು ವೃತ್ತಿಯನ್ನು ಕೆಳಗಿಟ್ಟು ನೋಡೋದು ಸರಿಯಲ್ಲ. ಮನುಷ್ಯನ ಜೀವನಕ್ಕೆ ಅತಿ ಚಿಕ್ಕ ಚಿಕ್ಕ ಕೆಲಸಗಳು ತುಂಬಾ ಮ್ಯಾಟರ್ ಆಗುತ್ತೆ. ರೆಸ್ಪೆಕ್ಟ್ ಎವ್ರಿವನ್. ನಿಮ್ಮ ಪರಿಕಲ್ಪನೆಯಲ್ಲಿ ಇಲ್ಲದೆ ಇರುವಂಥ ಎಷ್ಟೋ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಜೀವಧಾತುವಾಗಿ ಕೆಲಸ ಮಾಡ್ತಾ ಇರ್ತಾರೆ.